ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡಿದಂತಹ ನೀಟ್ ಹಗರಣದ ರೂವಾರಿಗಳನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆಯಾ? ನೀಟ್ ಹಗರಣದ ಬಾಹ್ಯ ಆರೋಪಿಗಳನ್ನ ಹೆಡೆಮುರಿ ಕಟ್ಟಬೇಕು ಸರಿ, ಆದ್ರೆ ಈ ಹಗರಣಕ್ಕೆ ಕಾರಣರಾದಂತಹ ವ್ಯವಸ್ಥೆಯ ಒಳಗಿನವರನ್ನ ಗುರುತಿಸುವಂತ ಕೆಲಸ ಆಗ್ತಾ ಇದೆಯಾ? ಆಯಕಟ್ಟಿನ ಜಾಗದಲ್ಲಿರುವಂತಹ ಪ್ರಭಾವಿಗಳವರೆಗೆ ಈಗ ನಡೀತಾ ಇರುವಂತಹ ತನಿಖೆ ತಲುಪಲಿದೆಯಾ? ಯಾರ ಸೂಚನೆಯ ಮೇರೆಗೆ NTA ಆರಂಭದಲ್ಲಿ ಬಿಹಾರ ಪೊಲೀಸರೊಂದಿಗೆ ಸಹಕರಿಸಲಿಲ್ಲ? ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ 5 ರಾಜ್ಯಗಳವರೆಗೂ ಹಬ್ಬಿದೆ. ಬಿಹಾರ, ಜಾರ್ಖಂಡ್, ಗುಜರಾತ್ ಮತ್ತು ಹರಿಯಾಣದ ವಿಚಾರ ಈವರೆಗೆ ಸುದ್ದಿಯಾಗಿತ್ತು. ಈಗ ಮಹಾರಾಷ್ಟ್ರದಲ್ಲಿಯೂ ಕೂಡ ಇದ್ರ ವಾಸನೆ ಹೊಡಿತಾ ಇದೆ. ಮಹಾರಾಷ್ಟ್ರದ ATS ಲಾತೂರ್ನಲ್ಲಿ 2 ಶಿಕ್ಷಕರನ್ನ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ಸಂಬಂಧ ಬಂಧಿಸಿರುವಂತ ಸುದ್ದಿ ಬಂದಿದೆ. ಹಗರಣದ ಸಂಬಂಧ ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಈಗಲ್ಲ, 5 ತಿಂಗಳಿಂದಲೂ ಕೂಡ ಪೇಪರ್ ಲೀಕ್ ವಿಚಾರ ಚರ್ಚೆ ಆಗ್ತಾನೆ ಇದೆ. ಆದ್ರೆ ಪರೀಕ್ಷೆ ನಡೆಸುವಂತಹ NTA ಮಾತ್ರ ಏನೇನೂ ಆಗಿಲ್ಲ ಅನ್ನುವಂತೆ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ತಾನೆ ಬಂದಿದೆ. ಬಿಹಾರ ಮತ್ತು ಗುಜರಾತ್ನಲ್ಲಿ ಹಗರಣ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾದ ಬಳಿಕನೂ ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಹೇಳಿಕೆ ನಡವಳಿಕೆ ಮಾತ್ರ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿ ಇದೆ. NTAನೇ ಸಮರ್ಥನೆ ಮಾಡ್ಕೊಳ್ಳೋದು, ಅದ್ರ ಗುಣಗಾನ ಮಾಡೋದು ನಡೆದಿತ್ತು. ಬಿಹಾರದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣ ಬಯಲಾದಾಗ್ಲೂ ತನಿಖೆಗೆ NTA ಬಿಹಾರ ಪೊಲೀಸರ ಜೊತೆಗೆ ಸಹಕರಿಸಲೇ ಇಲ್ಲ. ಫಲಿತಾಂಶ ಪ್ರಕಟವಾಗಿ ಕೋಲಾಹಲನೇ ಉಂಟಾದ್ರೂ NTA ಮಾತ್ರ ತನಿಖೆಗೆ ತನ್ನ ಅಸಹಕಾರವನ್ನೇ ಮುಂದುವರಿಸಿತು. ಬಿಹಾರದಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ 68 ಪತ್ರಿಕೆಗಳು ನೀಟ್ನ ಮೂಲ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ತಾಳೆ ಆಗ್ತಾ ಇದ್ವು. ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋದು ಕಣ್ಣೆದ್ರೆ ಸ್ಪಷ್ಟ ಇತ್ತು. ಹಾಗಾದ್ರೆ NTA ಅಷ್ಟು ಧೈರ್ಯದಿಂದ ಹೇಗೆ ಬಿಹಾರ ಪೊಲೀಸರಿಗೆ ತನಿಖೆಯಲ್ಲಿ ಸಹಕರಿಸದೆ ಕೂತು ಬಿಡ್ತು? ಅದ್ರ ಹಿಂದೆ ಯಾರಿದ್ರು? ಯಾರ ಸೂಚನೆಯ ಮೇರೆಗೆ ಅದು ಪೊಲೀಸರಿಗೆ ಸಹಕರಿಸದೇ ಇರೋದಕ್ಕೆ ನಿರ್ಧಾರ ಮಾಡಿತು? ಈಗ ಮೋದಿ ಸರ್ಕಾರನೇ ಪ್ರಮಾದವಾಗಿದೆ ಅಂತ ಒಪ್ಕೊಂಡಾಗಿದೆ. ಉನ್ನತ ಮಟ್ಟದ ಸಮಿತಿಯನ್ನು ಸರ್ಕಾರನೇ ರಚನೆ ಮಾಡಿದೆ. NTA ಮಹಾನಿರ್ದೇಶಕರನ್ನ ಮನೆ ಕಳಿಸಲಾಗಿದೆ. ಆದ್ರೆ ನಿಜವಾಗಿಯೂ NTA ಹೊಣೆಗಾರ ವ್ಯಕ್ತಿ ಆಗಿರ್ಬೇಕಾದಂತ ಅದರ ಅಧ್ಯಕ್ಷನನ್ನ ಮಾತ್ರ ಯಾಕೆ ತನಿಖೆ ಮಾಡ್ಲಾಗ್ತಾ ಇಲ್ಲ? NTA ಒಳಗಿನ ಅಂಥ ಪ್ರಮುಖರ ವಿಚಾರಣೆ ಮತ್ತು ಬಂಧನ ಯಾವಾಗ? ಈ ಇಡೀ ಹಗರಣದಲ್ಲಿ NTA ಪಾತ್ರ ಇಲ್ಲದೆ ಇರುವಂತಹ ಸಾಧ್ಯತೆ ಇಲ್ಲ. ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಾಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಡ್ಡಿಯಾಗಿರುವವರು ಯಾರು? ನಿಜವಾದ ರೂವಾರಿಗಳನ್ನ ಬಚಾವ್ ಮಾಡ್ತಾ ಇರೋರು ಯಾರು? ಬಿಹಾರ ಪೊಲೀಸರು ಸ್ಪಷ್ಟವಾಗಿ ಹೇಳ್ತಾ ಇರೋ ಹಾಗೆ ಪೇಪರ್ ಲೀಕ್ ಹಗರಣದಲ್ಲಿ ಕೆಲವರು ಶಾಮೀಲಾಗಿದ್ದಾರೆ ಮತ್ತು ಆಗಿರುವಂತಹ ಸಾಧ್ಯತೆ ಇದೆ. ಈ ವಿಚಾರದಲ್ಲಿ ತನಿಖೆ ಆದ್ರೆ ಅದು ಯಾವ ಮಟ್ಟದಲ್ಲಿ ನಡೆದಿದೆ ಅನ್ನೋದು ಸ್ಪಷ್ಟ ಆಗಲಿದೆ. ಬಿಹಾರದಲ್ಲಿ ಬಂಧಿತರಾದವ್ರ ಜೊತೆಗೆ ಸಂಪರ್ಕದಲ್ಲಿದ್ದವರು ಜಾರ್ಖಂಡ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಬಿಹಾರದಲ್ಲಿ ಬಂಧಿತನಾದವನಿಗೆ ಬೆಳಗಿನ ಜಾವ 5 ಗಂಟೆಗೆ ಪ್ರಶ್ನೆ ಪತ್ರಿಕೆ ಕೈ ಸೇರಿತ್ತು. ಅದು ಮಾತ್ರ ಅಲ್ಲದೆ ಉತ್ತರಗಳ PDF ಫೈಲ್ ವಾಟ್ಸ್ಆಪ್ ಮೂಲಕ ಬಂದಿತ್ತು. ಹೇಗೆಲ್ಲ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಬ್ಬಿತ್ತು? ಎಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಇಡಲಾಗಿತ್ತು? ಇಂಥ ಹಲವಾರು ಪ್ರಶ್ನೆಗಳು ಹೇಳುತ್ತವೆ. ತನಿಖೆಯನ್ನ ಈಗ CBI ವಹಿಸಿಕೊಂಡಿದೆ. ಈವರೆಗೂ ಹಗರಣಕ್ಕೆ ಸಂಬಂಧಿಸಿ 18 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇಲ್ಲಿ ರಾಜಕೀಯ ಕೂಡ ಬಯಲಾಗ್ತಾ ಇದೆ. ಬಂಧಿತರು ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸಂಪರ್ಕದಲ್ಲಿ ಇದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಬಿಹಾರದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಿಂಗ್ ಪಿನ್ ಸಂಜೀವ್ ಮುಖಿಯಾನ್ ಮಗ ವೈದ್ಯ, ಮತ್ತೊಬ್ಬ ಆರೋಪಿ ಸಿಕಂದರ್ ಯಾದವ್ ಪುತ್ರಿ ಕೂಡ ವೈದ್ಯ, ಅಳಿಯ ಕೂಡ ವೈದ್ಯ. RJD ಈ ವಿಚಾರದಲ್ಲಿ ಹಲವು ಮಹತ್ವದ ವಿಚಾರಗಳನ್ನು ಬಹಿರಂಗಪಡಿಸಿದೆ. ಸಂಸದ ಮನೋಜ್ ಝಾ ಕೆಲವು ಚಿತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸಂಜೀವ್ ಮುಖಿಯಾ ಪತ್ನಿ ಮಮತಾ ದೇವಿ ಅನೇಕ ಫೋಟೋಗಳಲ್ಲಿ ಬಿಹಾರ CM ನಿತೀಶ್ ಕುಮಾರ್ ಜೊತೆ ಕಾಣಿಸಿಕೊಂಡಿದ್ದಾರೆ. ಆಕೆ ಈ ಮೊದಲು ಲೋಕ ಜನಶಕ್ತಿ ಪಕ್ಷದಿಂದ ಅಸೆಂಬ್ಲಿ ಚುನಾವಣೆಗೂ ಕೂಡ ಸ್ಪರ್ಧಿಸಿ ಸೋತು ಹೋಗಿದ್ದಾರೆ. ರಾಮ್ ವಿಲಾಸ್ ಪಾಸ್ವಾನ್ ನಿವಾಸದಲ್ಲಿಯೂ ಕೂಡ ಮಮತಾ ದೇವಿ ಮತ್ತು ಸಂಜೀವ್ ಮುಖಿಯಾ ಕಾಣಿಸಿಕೊಂಡಿದ್ದಿದೆ. ಚಿರಾಗ್ ಪಾಸ್ವಾನ್ ಭೇಟಿಗೆ ಹೋಗಿದಂತಹ ಸಂದರ್ಭದ ಫೋಟೋ ಕೂಡ ಬಯಲಾಗಿದೆ. ಈ ಹಿಂದೆ ಕೂಡ ಶಿಕ್ಷಕರ ನೇಮಕಾತಿ ಕುರಿತು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿರುವಲ್ಲಿ ಸಂಜೀವ್ ಮುಖಿಯಾ ಪಾತ್ರ ಇದ್ರು ಈವರೆಗೆ ತನಿಖೆ ಆಗಿಲ್ಲ ಅನ್ನೋದು ಮನೋಜ್ ಆರೋಪ. ಆತನ ಮಗನ ಹೆಸರು ಕೂಡ ಹಗರಣದಲ್ಲಿ ಕೇಳಿ ಬಂದಿದೆ. ಆದ್ರೂ ಕೂಡ ಪೊಲೀಸರು ಇನ್ನೂ ಆತನನ್ನ ಬಂಧಿಸಿಲ್ಲ. ಹಾಗಾದ್ರೆ ಆತನನ್ನ ಬಚಾವ್ ಮಾಡ್ತಾ ಇರೋರು ಯಾರು? ಬಿಹಾರ ಪೊಲೀಸರು ಈ ಹಗರಣದ ಸಂಬಂಧ ಹಲವು ಪ್ರಮುಖರನ್ನೇ ಈವರೆಗೂ ಬಂಧಿಸಿದ್ದಾರೆ. ಬಂಧಿತ ಶಕ್ತಿ ಕುಮಾರ್ JDU ಮುಖಂಡ ಅನ್ನೋದು ಕೂಡ ಬಯಲಾಗಿದೆ. ಅಲ್ಲದೆ ಅದಕ್ಕೂ ಮೊದಲು ಆತ NDA ಮೈತ್ರಿಯಲ್ಲಿರುವಂತಹ ಉಪೇಂದ್ರ ಕುಶ್ವಾ ಅವರ ಪಕ್ಷದಲ್ಲಿ ಇದ್ದ ಅನ್ನೋದು ಕೂಡ ತಿಳಿದು ಬಂದಿದೆ. ಗ್ರೇಸ್ ಮಾರ್ಕ್ ನೀಡಲಾಗಿದ್ದಂತ ಹಿನ್ನೆಲೆಯಲ್ಲಿ ಮರುಪರೀಕ್ಷೆ ನಡೆದಾಗ 4 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ 6 ಕೇಂದ್ರಗಳಲ್ಲಿ 1563 ಅಭ್ಯರ್ಥಿಗಳಲ್ಲಿ 750 ಅಭ್ಯರ್ಥಿಗಳು ಹಾಜರಾಗಿಯೇ ಇಲ್ಲ. ಹಾಗೆ ಪರೀಕ್ಷೆಗೆ ಹಾಜರಾಗದೆ ಉಳಿದವರು ಯಾರು? ಅವರು ನಿಜವಾಗಿಯೂ ಕೃಪಾಂಕ ಪಡೆದವರು ಅಥವಾ ರಾಜಕೀಯ ಕೃಪಾಶೀರ್ವಾದ ಇದ್ದವರು? ಅವರೆಲ್ಲ ಓಡ್ ಹೋಗಿದ್ದಾರೆ. ಈಗ ಅವರನ್ನು ಪತ್ತೆ ಮಾಡಿ ತನಿಖೆಗೆ ಒಳಪಡಿಸುವಂತ ಅಗತ್ಯ ಇದೆ. ಹಾಗೇನೆ NTA ಅಧ್ಯಕ್ಷ ಹುದ್ದೆಯಲ್ಲಿ ಕೂತಿರುವಂತಹ ಅತ್ಯಂತ ಪ್ರಭಾವಿ ವ್ಯಕ್ತಿ ಪ್ರದೀಪ್ ಜೋಶಿ ವಿರುದ್ಧ ತನಿಖೆ ಸಾಧ್ಯವಾಗಬಹುದಾ? ABVP ಜೊತೆಗೆ ಸಂಬಂಧ ಇದ್ದ RSS ಶಿಫಾರಸಿನ ಮೂಲಕನೇ ಪ್ರಮುಖ ಹುದ್ದೆಗಳಲ್ಲಿ ಬಂದು ಕೂತಿದ್ದಂತಹ ಈ ಜೋಶಿ ಪಾತ್ರ ಪೇಪರ್ ಲೀಕ್ ಜೊತೆಗೆ ಇದ್ದಿರಲೇಬೇಕು ಅನ್ನೋದು ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ವ್ಯಕ್ತಪಡಿಸ್ತಾ ಇರುವಂತಹ ಅನುಮಾನ. ಮಧ್ಯಪ್ರದೇಶ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಇದೇ ಜೋಶಿ ಇದ್ದಾಗಲೂ ಕೂಡ ಹಗರಣಗಳು ನಡೆದಿದ್ವು.
ಆದರೆ ಜೋಶಿ ವಿರುದ್ಧ ಯಾವುದೇ ತನಿಖೆ ನಡೀಲೇ ಇಲ್ಲ. ಅಲ್ಲಿಂದ ಅವರು ಛತ್ತೀಸ್ಗಢ ಲೋಕ್ ಸೇವಾ ಆಯೋಗಕ್ಕೆ ಅಧ್ಯಕ್ಷರಾದ್ರೆ ಹೊರತು ತಲೆದಂಡ ಆಗಲಿಲ್ಲ. ಈ ಹಿಂದೆ ನಡೆದಿರುವಂತಹ ಪರೀಕ್ಷಾ ಅಕ್ರಮಗಳ ಬಗ್ಗೆ ಏನ್ ತನಿಖೆ ನಡೆದಿತ್ತು ಅದೆಲ್ಲ ಎಲ್ಲಿಗೆ ಮುಟ್ತು ಅನ್ನೋದ್ರ ಜಾಡು ಹಿಡಿದ್ರೆ ಹಗರಣದ ಆಳಾಗಲ ಬಯಲಾಗದೆ ಇರಲಾರದು. ಪರೀಕ್ಷಾ ಅಕ್ರಮಗಳು ವರ್ಷಗಳಿಂದ ನಡೀತಾ ಇದ್ರು ಕೂಡ ಯಾಕೆ ವ್ಯವಸ್ಥೆ ಬದಲಾಗಿಯೇ ಇಲ್ಲ ಅನ್ನುವಂಥ ಪ್ರಶ್ನೆನೂ ಹೇಳುತ್ತೆ. ಈಗ ಸುಪ್ರೀಂ ಕೋರ್ಟ್ ಛಾಟಿ ಬೀಸಿದ ಮೇಲೇನೆ NTA ಮರುಪರೀಕ್ಷೆಗೆ ಮುಂದಾಯ್ತು ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಅಲ್ಲಿಯವರೆಗೂ ರಾಜಕೀಯದ ರಕ್ಷಣೆಯಲ್ಲಿ ಈ ಇಡೀ ಮಾಫಿಯಾ ನಿರಾಳವಾಗಿದ್ದಕ್ಕೆ ಧರ್ಮೇಂದ್ರ ಪ್ರಧಾನ್ ಸಮರ್ಥಿಸಿಕೊಳ್ತಾ ಇದ್ದದ್ದೇ ಸಾಕ್ಷಿ. ಇಲ್ಲಿ ತಮಿಳುನಾಡು ಸೇರಿದಂತೆ ಅನೇಕ ರಾಜ್ಯಗಳು ನೀಟನ್ನು ವಿರೋಧ ಮಾಡುತ್ತಲೇ ಬಂದರೂ ಕೂಡ ಈಗಲೂ ಅವುಗಳ ಅಭಿಪ್ರಾಯಕ್ಕೆ ಮನ್ನಣೆ ಸಿಗ್ತಾ ಇಲ್ಲ. ಈಗ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರು ನೀಟ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಇಡೀ ಶಿಕ್ಷಣ ವ್ಯವಸ್ಥೆ ಒಂದು ರಾಜಕೀಯ ಹಿತಾಸಕ್ತಿಯ ಹಿಡಿತದಲ್ಲಿದೆ ಅನ್ನೋದನ್ನೇ ಸೂಚಿಸ್ತಾ ಇದೆ. ಮತ್ತು ಆ ಕಾರಣಕ್ಕಾಗಿ ಇಷ್ಟೊಂದು ರಾಜಾರೋಷವಾಗಿ ಇಂಥ ಹಗರಣಗಳು ನಡೀತಾ ಇವೆ. ಪೇಪರ್ ಲೀಕ್ ಆದಾಗ ಸ್ವಲ್ಪ ಸುದ್ದಿಯಾಗಿ ಕಡೆಗೆ ಎಲ್ಲವೂ ಮರೆತು ಹೋಗೋದು ನಡೆದುಕೊಂಡೇ ಬಂದಿದೆ. ಆದರೆ ಈ ಬಾರಿ ಬಿಜೆಪಿ ಸರ್ಕಾರ ದುರ್ಬಲವಾಗಿದೆ. ದಂಧೆಕೋರರು ಬಚಾವ್ ಆಗ್ಲಾರರು ಅನ್ನೋದನ್ನ ನಿರೀಕ್ಷೆ ಮಾಡಬಹುದೇನೋ. ದಂಧೆಕೋರರನ್ನ ರಕ್ಷಣೆ ಮಾಡ್ತಾ ಇರುವವರು ಯಾರು ಅನ್ನೋದು ಮೊದಲು ಬಯಲಾಗುವಂತ ಅವಶ್ಯಕತೆ ಇದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.